ಆಪರೇಷನ್ ಆದ 5 ನಿಮಿಷ ಅಂದ್ರೆ ಆಪರೇಷನ್ ಆಗಿ ಗೆದ್ದೆ ಇನ್ನು ನರ ಉಯ್ಕು ಹೋಯ್ಪುಂಡೆ ಬಾಯಿ ಸರಿ ಹಂಗ ಉನ್ನಸಂಗ ಮನಸ್ಸು ಬರ್ಬೇಕು ಇಷ್ಟ ಆಗ್ತದೆ. ಓಕೆ ಕರ್ತನೆ, ಈ ತಂದೆಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಇವ್ರ ಮೇಲೆ ಕರುಣೆ ತೋರಿಸು, ಮನ ಮರುಗಬೇಕಾಗಿ ಕೇಳ್ಕೊಳ್ತೇನಪ್ಪ. ಎಲ್ಲ ಬಾಯಿಯ ಒಳಗಿರೋ ಗಡ್ಡೆ ಅದು ಕರ್ರಗಲಿ ಕರ್ತನೆ, ಬಾಯಿಯನ್ನು ತೆರೆದು ಊಟ ಮಾಡಲಿಕ್ಕೆ ಬೇಕಾದ ಕೃಪೆಗಳು ನಾರ್ಮಲ್ ಆಗಿ ಕರ್ತನೆ ಕ್ಲಿಯರ್ ಆಗಿ ಮಾತಾಡಲಿಕ್ಕೆ ಅಬ್ಬನ ಕೃಪೆ ತೋರಿಸು. ನಾಲಿಗೆಯನ್ನು ನೀನು ಮುಟ್ಟಬೇಕಾಗಿ ಕೇಳ್ಕೊಳ್ತಾನೆ ಸ್ವಾಮಿ. ಒಂದು ಅದ್ಭುತ ಸೌಖ್ಯ ಈ ತಂದೆಯವರ ಶರೀರದಲ್ಲಿ ಬಿಡುಗಡೆ ಮಾಡಬೇಕಾಗಿ ಕರ್ತನೆ ಕೇಳ್ಕೊತಾನಪ್ಪ. ಆ ಗಡ್ಡೆ ಕರ್ರಗಲಿ, ಆ ಗಡ್ಡೆ ಕರ್ರಗಲಿ ಯೇಸು ನಾಮದಲ್ಲಿ, ಆ ಗಡ್ಡೆ ಕರಗಲಿ. ಕೀರ್ತನೆ 91:3 ಹೇಳ್ತದಲ್ಲ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮಣಕರ ವ್ಯಾಧಿಯಿಂದಲೂ ತಪ್ಪಿಸುವಂತ ಯೇಸುವೆ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮಣಕರ ವ್ಯಾಧಿ ತಪ್ಪಿಸುವಂತ ಯೇಸುವೆ. ನಿನ್ನ ಬೇಟೆಗಾರನ ಬಲೆಯಿಂದಲೂ ಮಣಕರ ವ್ಯಾಧಿ ತಪ್ಪಿಸುವಂತ ಈ ವಾಕ್ಯ ನೆರವಲಿ ತಂದೆಯವರು ನಾರ್ಮಲ್ ಮಾತಾಡಿ ಕೃಪೆ ಮಾತಾಡಿ ಇವತ್ತಿಂದ ಬಾಯಿ ತೆರೆದು ಊಟ ಮಾಡಲಿಕ್ಕೆ ಬೇಕಾದ ಕೃಪೆ ತಂದೆಗೆ ದಯಪಾಲಿಸಿ ಕೊಡಬೇಕಾಗಿ ಕರ್ತನೆ ಕೇಳ್ಕೊತಾನೆ. ಕುತ್ತಿಗೆಯಿಂದ ಬೆನ್ನಿನವರೆಗಿರುವ ಎಲ್ಲ ನರನೋವು ಬಿಟ್ಟು ಹೋಗಲಿ. BP ನಾರ್ಮಲ್ ಆಗಲಿ ಕರ್ತನೆ. ಕೈ ಮೇಲೆ ಕೆತ್ತಲು ಆಗದ ಪರಿಸ್ಥಿತಿ ಬಿಡುಗಡೆ ಮಾಡು. ಬಲೆಯಂತೆಲ್ಲ ಬಿಡುಗಡೆ ಆಗಲಿ. ಪೂರ್ಣ ಸೌಖ್ಯವನ್ನು ಈ ತಂದೆ ಶರೀರ ಹೆಸರು ರಿಲೀಸ್ ಮಾಡ್ತಾನೆ. ಕರ್ತನ ಹೆಸರಿನ ಬಾಸುಂಡೆಗ ಮೂಲಕ ಈ ತಂದೆ ಗುಣವಾಯ್. ಕರ್ತನ ಹೆಸರಿನ ಬಾಸುಂಡೆಗ ಮೂಲಕ ಈ ತಂದೆ ಗುಣವಾಯ್. ಕರ್ತನ ಹೆಸರಿನ ಬಾಸುಂಡೆಗ ಮೂಲಕ ಈ ತಂದೆ ಗುಣ ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ. ಈ ತಂದೆಯವರ ಸೊಂಟದ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಈಗಲೇ ಸೊಂಟದ ವೇದನೆ ಬಿಟ್ಟು ಹೋಗಲಿ. ಅದು ಇರಕೊಡ್ತುರಿಗೆ ಬರಕೊಡೋದು ದೈವಿಕ ಸೌಖ್ಯವನ್ನು ನೀವು ಸೊಂಟವನ್ನು ರಿಲೀಸ್ ಮಾಡ್ತದೆ ಯೇಸು ನಾಮದಲ್ಲಿ. ಅವುಗಳನ್ನು ಚೇಡುಗಳನ್ನು ವೈರಸ್ ಸಮಸ್ತ ಬರ ತೊಳೆದಕ್ಕೆ ಅದಕ್ಕೆ ನಂದಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡಿಸೋದು ಅವುಗಳನ್ನು ಚೇಡುಗಳನ್ನು ವೈರಸ್ ಸಮಸ್ತ ಬಲವನ್ನು ತೊಳೆದಿಗೆ ಅದಕ್ಕೆ ನಂದಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡಿಸೋದು ಅವುಗಳನ್ನು ಚೇಡುಗಳನ್ನು ವೈರಸ್ ಸಮಸ್ತ ಬಲವನ್ನು ತುಳಿದಿಗೆ ಅದಕ್ಕೆ ನಂದಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡುವುದಿಲ್ಲ ತೆಗೆಸೋದು. ಕರ್ತನ ಬಾಸುಂಡಗ ಮೂಲಕ ಈ ತಂದೆ ಗುಣವಾಯ್. ಕರ್ತನ ಬಾಸುಂಡಗ ಮೂಲಕ ಈ ತಂದೆ ಗುಣವಾಯ್. ಕರ್ತನ ಬಾಸುಂಡ ಮೂಲಕ ಈ ತಂದೆ ಫ್ರೀ ಆಗಲಿ ಸುನಮದಲ್ಲಿ. ರೋಗಾತ್ಮ ಬಿಟ್ಟು ಅಂಕಲ್ ಈತ ತುಲೆ ಕೊಂಡದೆ